ಮಿತ್ರರಿಗೂ ಹಾಗೂ ಪ್ರೀತಿಯ ಗೆಳೆಯರಿಗೂ ಹಾಗೂ ಅಜಯ್ ಸರ್, ಬೃಂದಾರು, ಹರೀಶ್ ಸರ್, ಶಿವತೇಜ ಸರ್, ಎಲ್ರಿಗೂ ನಮಸ್ಕಾರ. ಅನುಪಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ಮೂವಿ ಏನ್ರ ಬಗ್ಗೆ ಇರ್ಬೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ. ಅಮರ ತುಂಬಾ ಸ್ಪೆಷಲ್ ಆದಂತಹ ಹಾಡು. ಯಾಕಂದ್ರೆ ಫಸ್ಟ್ಗೆ ನಾವು ಈ ತರ ಒಂದು ಹಾಡು ಬರುತ್ತೆ ಈ ಚಿತ್ರದಲ್ಲಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ವೆಡ್ಡಿಂಗ್ ಸಾಂಗ್ ಮಾಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ತುಂಬಾ ಒಂದು 6, 7, 8, 10 ಆಪ್ಷನ್ಸ್ ಮೋಸ್ಟ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅನ್ಸುತ್ತೆ. ಇಂಡಿಯನ್ ಫ್ಲೇವರ್ ಅಲ್ಲಿ ಮಾಡೋಣ, ಮದುವೆ, ತಮಿಳು, ಶೆಹನಾಯಿ, ಅದೆಲ್ಲ ಪ್ರಾಬಬ್ಲಿ ಮಾಡಿ 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 ನಮ್ಗೆ ಬೋರ್ ಆಗಿ ಫೈನಲಿ ಒಂದು ಫ್ರೆಶ್ ಟೇಕ್ ತಗೋಣ, ಇದೆಲ್ಲ ಬಿಟ್ಬೇಡ. ಇಂಡಿಯನ್ ರೆಗ್ಯುಲರ್ ಆಗಿ ಏನ್ ಮಾಡ್ತಾ ಇದಾರೆ ತಮಿಳ್ ಇಂಡಸ್ಟ್ರಿ ಆಗಿರ್ಲಿ ಅಥವಾ ತೆಲುಗು ಸಿಚುವೇಶನ್ ಮೂವಿಯಲ್ಲಿ ಬೇರೆ ಬೇರೆ ಮೂವೀಸ್ ನೋಡ್ತಾ ಇರ್ತೀವಲ್ಲ. ಸೊ ಸಿಮಿಲರ್ ಸಿಚುವೇಶನ್ ಬಂದಾಗ ಯಾವ ತರ ಟ್ರೀಟ್ ಮಾಡ್ತಾರೆ ಅಥವಾ ಬೇಡ ಅಂತ ಹೇಳ್ಕೊಂಡು ಅಮರ ಅಂತ ಹಾಡನ್ನ ನಾವು ಒಂದು ಸೃಷ್ಟಿಸಿದ್ವಿ. ಇದಕ್ಕೆ ದೊಡ್ಡ ಥ್ಯಾಂಕ್ ಯು ಹೇಳುವಂಥದ್ದು ಶಿವತೇಜ ಸರ್ಗೂ ಅಜಯ್ ಸರ್ಗೆ. ಅಷ್ಟು ಓಪನ್ ಮೈಂಡ್ ಇಟ್ಕೊಂಡು ದೇ ಆಕ್ಸೆಪ್ಟೆಡ್ ಈ ತರ ಮೆಲಡಿ ಅಂತ. ಅಂಡ್ ಅಮೇಸಿಂಗ್ಲಿ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಡಾನ್ಸ್ ಸಾಂಗ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಜರ್ನಿ ತುಂಬಾ ಚೆನ್ನಾಗಿತ್ತು. ಟ್ಯೂನ್ ಮಾಡಿದ ತಕ್ಷಣ ಲಿರಿಕ್ಸ್ ಬೇಕು ಅಂತ ಹೇಳಿದ್ರೆ ಹೆಸರು ಬಂದಿದೆ ನಾಗಾರ್ಜುನ ಶರ್ಮಾ ಅವ್ರದ್ದು. ಅವರು ಇದನ್ನ ತುಂಬಾ ಚೆನ್ನಾಗಿ ಬರೆದು ಬ್ಯಾಕ್ ಅಂಡ್ ಫೋರ್ತ್ ತುಂಬಾ ಸಕ್ತಿ ಮಾಡಿದ್ವಿ. ಹೆಂಗ್ ಬರೆಯೋದು, ಯಾವ ತರ ಮಾಡಿದ್ರೆ ಕ್ಯಾಚಿ ಆಗಿರುತ್ತೆ ಅಂತ ಅವರು ಒಂದಷ್ಟು ತುಂಬಾ ಐಡಿಯಾಗಳು ಕೊಟ್ಟು ಐ ಥಿಂಕ್ ಎಟ್ ದಿ ಎಂಡ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಒಂದು ನಿರ್ಮಾಣ ಆಯ್ತು. ತುಂಬಾ ಒಳ್ಳೆ ಹಾಡು ನಿರ್ಮಾಣ ಆಯ್ತು. ಅದಾದ್ಮೇಲೆ ಯಾರು ಹಾಡೋದು ಅಂತ ಇತ್ತು. ಸೊ ಅಷ್ಟು ಕಾಲ ನಾನೇ ಒಂದು ರಫ್ ಟ್ರ್ಯಾಕ್ ಹಾಡು ಇಟ್ಟಿದ್ದೆ. ಸೊ ಅದನ್ನೇ ಕೇಳಿ ಕೇಳಿ ನಾವು ಶೂಟರ್ ಆಗಿರ್ಲಿ ಫೈನಲಿ ಕುನಾಲ್ ಸರ್ ಹಾಡಿದ್ರೆ ಹೇಗಿರುತ್ತೆ ಅಂತ ಆಯ್ತು. ಅವ್ರು ತುಂಬಾ ವರ್ಷ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡಿ. ಇನ್ಫ್ಯಾಕ್ಟ್ ಯಾವ ಭಾಷೆಯಲ್ಲೂ ಹಾಡಿ ತುಂಬಾನೇ ವರ್ಷ ಆಗಿದೆ. ಆಲ್ಮೋಸ್ಟ್ 2015 ಆದ್ಮೇಲೆ ಅವರೇ ಬ್ರೇಕ್ ತಗೊಂಡಿದ್ರು ಅಂತ ಹೇಳಿದ್ರು. ಐ ಥಿಂಕ್ ದಿಸ್ ವಿಲ್ ಬಿ ಒನ್ ಆಫ್ ಹಿಸ್ ವೆರಿ ಫಸ್ಟ್ ಇನಿಷಿಯಲ್ ಸಾಂಗ್ಸ್ ಆಫ್ ಹಿಸ್ ಕಮ್ ಬ್ಯಾಕ್. ಹಾಗೆ ಬಟ್ ಅವರು ಬಾಂಬೆಗೆ ಹೋಗಿ ನಾವು ಹೋಗಿದ್ವಿ ಬಾಂಬೆಗೆ ರೆಕಾರ್ಡ್ ಮಾಡಕ್ಕೆ. ಅವರು ತುಂಬಾ ಖುಷಿಯಾಗಿ ರೆಕಾರ್ಡ್ ಮಾಡಿ ಅವ್ರಿಗೆ ತುಂಬಾ ಬಹಳ ಇಷ್ಟ ಆಗಿತ್ತು. ಅವ್ರ ಸ್ವೀಟ್ ಹಿ ಟುಕ್ ಹಿಸ್ ಓನ್ ಸ್ವೀಟ್ ಟೈಮ್. 1:30 ಬಂದ್ರು ಸ್ಟುಡಿಯೋಗೆ. 1:30 ಬಂದು ಹಾಡು ಕರೆಕ್ಟ್ ಆಗಿ ಬರೋ ತನಕ ರೆಕಾರ್ಡ್ ಮಾಡ್ತಾನೆ ಇದ್ರು. ಮಾಡಾದ್ಮೇಲೆ ನೀವು ಹೋಗು ಕೆಲಸ ಮಾಡು, ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ಇಫ್ ಯು ಹ್ಯಾವ್ ಎನಿಥಿಂಗ್ ದಟ್ ಐ ವಾಂಟ್ ಟು ಡಬ್ ಅಗೇನ್, ಇಫ್ ಯು ವಾಂಟ್ ಮೀ ಟು ಡಬ್ ಅಗೇನ್ ಅದನ್ನ ಮಾಡ್ತೀನಿ ಅಂತ ಹೇಳಿ ವಿ ವಾಂಟೆಡ್ ಸಮ್ ಲೈನ್ಸ್ ಕರೆಕ್ಷನ್ಸ್. ಅದು ಎಷ್ಟೊಂದು ರೆಕಾರ್ಡಿಂಗ್ ಆಗಿ ಒಂದು 2 ತಿಂಗಳಾದ್ಮೇಲೆ ವಿ ಕಾಲ್ಡ್ ಹಿಮ್. ಹಾ ಬರ್ತಾವ ಹೊಸಮಿಗೆ ಅಂತ ಅವರು ಹೇಳಿ ಟ್ರ್ಯಾಕ್ ಬೀಳ್ಸೋದು ಅಂತ. ಆಮೇಲೆ ನಾನು ಹೋಗಿಲ್ಲ. ಸೊ ಅವರಾಗೆ ಇಂಟ್ರೆಸ್ಟ್ ತಗೊಂಡು ಸ್ಟುಡಿಯೋ ಬುಕ್ ಮಾಡ್ಕೊಂಡು ಅವರಾಗೆ ಹಾಡಿ ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ಫಿನಾಮಿನಲಿ ಬ್ಯೂಟಿಫುಲಿ. ಅವ್ರು ಹಾಡಿರೋದು ನಮ್ಗಂತೂ ತುಂಬಾ ಬಹಳ ಬಹಳ ಫೇವರೇಟ್ ಆಗಿದೆ ಅವ್ರ ವಾಯ್ಸ್. ಅಂಡ್ ಅಫ್ಕೋರ್ಸ್ ಕುನಾಲ್ ಸರ್ ಅರ್ಲಿ 2000 ಕೇಳಿ ಕೇಳಿ ಬಂದು ಅವ್ರ ವಾಯ್ಸ್ ಅಂತ ಎಲ್ಲರೂ ಮನ್ಸು ಗೆದ್ದಿರೋಂತಹ ವಾಯ್ಸ್ ಅದು. I think Amora won't fail Kannada audience. I think this is going to be the next success. So Kunal ಅವರ ಕಮಾಲ್ ಮತ್ತೆ ನೋಡುವಂತ ಅವಕಾಶ ನಮಗೆ ಸಿಕ್ಕಿದೆ. 100%. So